ನೀಟ್ ಪರೀಕ್ಷೆಯ ಹಾಲ್ ಟಿಕೆಟ್ನಲ್ಲಿ ಏನು NTA ಎಡವಟ್ಟು ಮಾಡಿತ್ತು ಅದನ್ನು ಈಗಲೇ ಸರಿಪಡಿಸಿದೆ. ನೀಟ್ ಹಾಲ್ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ಫುಲ್ ಸ್ಟಾಪನ್ನು ಹಾಕಿದೆ. ನಾಗ್ಪುರದ ವಿದ್ಯಾರ್ಥಿಗೆ ನಾಗ್ಪುರದಲ್ಲೇ ಸದ್ಯ ಎಕ್ಸಾಮ್ ಸೆಂಟರ್ನ ಹಂಚಿಕೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರವನ್ನು ಅಬುದಾಬಿಗೆ ಕೊಟ್ಟಿದ್ದರಿಂದ ಚಿಂತೆ ಎದುರಾಗಿತ್ತು ಅವರಿಗೆ. ಅಬ್ದುಲ್ಲಾ ಮೊಹಮ್ಮದ್ ತಾಲಿಬ್ಗೆ ಇದೀಗ ನಾಗ್ಪುರದಲ್ಲೇ ಪರೀಕ್ಷಾ ಕೇಂದ್ರವನ್ನು ನೀಡಲಾಗಿದೆ. ಎಚ್ಚೆತ್ತಂತಹ NTA ನಾಗ್ಪುರ ಪರೀಕ್ಷಾ ಕೇಂದ್ರವನ್ನೇ ನೀಡಿ ಹೊಸ ಹಾಲ್ ಟಿಕೆಟನ್ನು ಕೊಟ್ಟಿರುವಂಥದ್ದು. 2,500 ಕಿಲೋಮೀಟರ್ ದೂರದ ಅಬುದಾಬಿಗೆ ಹಾಲ್ ಟಿಕೆಟನ್ನು ಕೊಡಲಾಗಿತ್ತು. ಅಲ್ಲಿ ಎಕ್ಸಾಮ್ ಸೆಂಟರ್ನ ಕೊಡಲಾಗಿತ್ತು. ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡಂತಹ ಅವರು ಆ ವಿದ್ಯಾರ್ಥಿ ಮತ್ತು ಅವರ ಪೋಷಕರು ಶಾಕ್ಗೆ ಒಳಗಾಗಿರ್ತಾರೆ. ಅವರು ಇಮಿಡಿಯೇಟಾಗಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಾರೆ. ಅಲ್ಲಿ NTA ಸಹಾಯವಾಣಿ ಕೇಂದ್ರ ಏನಿರುತ್ತೆ ಹೆಲ್ಪ್ಲೈನ್ ನಂಬರ್, ಅಲ್ಲಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಹಿಂಗೆ ಆಗೋಗಿದೆ ಪರಿಸ್ಥಿತಿ ನೋಡಿ ಅಂತೇಳಿ ಹೇಳಿದ್ದರಿಂದ ಇವತ್ತು ಸಂಜೆ 4 ಗಂಟೆಯ ಒಳಗೆ ಎಲ್ಲ ಗೊಂದಲಗಳನ್ನು ಬಗೆಹರಿಸ್ತೀವಿ, ಬೇರೆ ಎಕ್ಸಾಮ್ ಸೆಂಟ್ರನ್ನು ಕೊಡ್ತೀವಿ ಅಂತ ಹೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆಯೇ ಇದೀಗ ಹೊಸ ಎಕ್ಸಾಮ್ ಸೆಂಟರನ್ನು ಅಬ್ದುಲ್ಲಾಗೆ ಕೊಟ್ಟಿರುವಂಥದ್ದು. ನಾಗ್ಪುರದಲ್ಲಿಯೇ ಕೊಟ್ಟಿದ್ದಾರೆ. ಅವನು ಮೂಲತಃ ನಾಗಪುರ ಜಿಲ್ಲೆಯವನು ವಿದ್ಯಾರ್ಥಿ ಅಬ್ದುಲ್ಲಾ ಮೊಹಮ್ಮದ್ ತಾಲಿಬ್. ಇದೀಗ ಆತನಿಗೆ ನಾಗ್ಪುರದಲ್ಲಿಯೇ ಹೊಸ ಎಕ್ಸಾಮ್ ಸೆಂಟರನ್ನು ನೀಡಲಾಗಿದೆ. ನಾಗ್ಪುರದಲ್ಲಿಯೇ ಎಕ್ಸಾಮನ್ನು ಬರೀತಾನೆ. ಪಾಸ್ಪೋರ್ಟೇ ಇಲ್ದಿರೋ ವಿದ್ಯಾರ್ಥಿಗೆ ಫಾರಿನ್ ಕಂಟ್ರಿ ಎಕ್ಸಾಮ್ ಸೆಂಟರ್ ಆಗೋಗ್ಬಿಟ್ಟಿತ್ತು ಇಲ್ಲಿ. ಸದ್ಯ ಆ ಟೆನ್ಷನ್ನಿಂದ ಹೊರಗಡೆ ಬಂದು ಮತ್ತೆ ಆತ ತನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ಯಾಕೆಂದರೆ ನಾಳೆಯೇ ಎಕ್ಸಾಮ್ ಇರೋದ್ರಿಂದ ಆ ಗೊಂದಲಗಳು ಕೂಡ ನಾಳೆಯವರೆಗೂ ಮುಂದುವರಿದಿರೆ. ಇವತ್ತೇ ಬಗೆಹರಿದಿರೋದ್ರಿಂದ, ಈಗಾಗಲೇ ಬಗೆಹರಿದಿರೋದ್ರಿಂದ ಹೊಸ ಎಕ್ಸಾಮ್ ಸೆಂಟರ್ನ ಕೊಟ್ಟು ಅದು ನಾಗ್ಪುರದಲ್ಲೇ ಕೊಟ್ಟಿರೋದ್ರಿಂದ ಟೆನ್ಷನ್ ಕಡಿಮೆ ಆಗಿರುತ್ತೆ ಅಬ್ದುಲ್ಲಾಗೆ. ಈಗ ಆತ ತನ್ನ ಪರೀಕ್ಷೆಗೆ ಪ್ರಿಪೇರ್ ಆಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.